ಒನ್ ಡೇ ಮಿನಿ ಬ್ಲಾಗ್ ವಿಡಿಯೋದ 2ನೇ ಪಾರ್ಟ್ ಇದಾಗಿರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿಂದ ಹೊರಟಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ನಾವಿವಾಗ ಡೈರೆಕ್ಟು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದುಬಿಟ್ವಿ. ನಾನು ಅಲ್ಲಿ ಮತ್ತೆ ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಡೈರೆಕ್ಟ್ ಒಂದೇ ಸಲ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನೋಡಿ, ಇಲ್ಲಿರೋದೇನೆ ನಿಮಿಷಾಂಬ ದೇವಸ್ಥಾನ. ಈ ಕಡೆ ನದಿ ಎಲ್ಲ ಹರಿತಾ ಇದೆ. ಇವಾಗ ದರ್ಶನ ಮಾಡಿಕೊಂಡು ಬಂದು ಆಮೇಲೆ ನದಿ ಹತ್ರ ಹೋಗೋಣ. ದರ್ಶನಕ್ಕೆ ಹೋಗಬೇಕು ಇವಾಗ. ನೋಡಿ, ಇದೇನೆ ಎಂಟ್ರೆನ್ಸು, ನಿಮಿಷಾಂಬ ದೇವಸ್ಥಾನ ಎಂಟ್ರೆನ್ಸು. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವರೆಲ್ಲ ಬರ್ತಾ ಇದ್ದಾರೆ ನೋಡಿ. ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ಒಳಗಡೆ ದೇವ್ರ ಹತ್ರ ಕ್ಯಾಮ್ರಾ ಅಲೋ ಇರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ದೇವ್ರ ಹತ್ರ ಎಲ್ಲ ನಾನು ವಿಡಿಯೋ ಶೂಟ್ ಮಾಡಿಲ್ಲ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾತ್ರ ವಿಡಿಯೋ ಶೂಟ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಇದಾದಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈಗ ನಾವು ನಿಮಿಷಾಂಬ ದೇವಸ್ಥಾನ ದರ್ಶನ ಕೂಡ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ. ಭೂವರಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಅಲ್ಲೂ ನಮಗೆ ನದಿನಲ್ಲಿ ಆಟ ಆಡೋಕ್ಕೆ ಬಿಡಲಿಲ್ಲ. ಹೋಗ್ಲಿ ಬಲ್ಮುರಿ ಫಾಲ್ಸಲ್ಲಿ ಬಿಡ್ರಿ ಅಂದರು, ಅಲ್ಲೂ ಬಿಡಲ್ಲ ಅಂತವ್ರೆ. ನೀರಿಗೆಲ್ಲೂ ಬೇಡ ಅಂತ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ನೀರಿಗೆ ಬಿಟ್ಟರೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಹೋಗೋದು, ಇಲ್ಲ ಅಂತಂದರೆ ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋದು. ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಬನ್ನಿ. ನಾವಿವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬ್ಯಾಕ್ ವಾಟ್ರ್ ಸ್ಪೆಷಲ್ ಅನಿಸುತ್ತೆ. ಸುತ್ತ ನೀರಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಹೊರಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಸುತ್ತ ನೋಡಿ, ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ಕಡೆ ಎಲ್ಲ ಬ್ಯಾಕ್ ವಾಟ್ರ್ ಇದೆ. ಕಾರ್ ಪಾರ್ಕಿಂಗ್ ಅಂತೂ ತುಂಬ ದೊಡ್ಡದಾಗಿದೆ. ಇವತ್ತು ಜನ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಅಷ್ಟೊಂದೇನು ರಶ್ ಇಲ್ಲ. ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ದೊಡ್ಡದಾಗಿದೆ ನೋಡಿ. ಈ ಕಡೆ ಎಲ್ಲ ಅಲ್ಲಿವರೆಗೂ ನಿಲ್ಲಿಸ್ಬೋದು ಗಾಡಿಗಳೆಲ್ಲನೂ. ಈ ಕಡೆ ಬ್ಯಾಕ್ ವಾಟ್ರು. ಏನಪ್ಪ ಇದು ಭೂವರಹ ದೇವಸ್ಥಾನ ಅಂತ ಹೇಳ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಹೌದು, ನಮ್ಮ ಮನೆಯವ್ರು ಹೇಳಲಿಲ್ಲ ಈ ಪ್ಲೇಸ್ಗೆ ಹೋಗ್ತೀವಿ ಅಂತ. ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ವಲ್ಪನೂ ಗಲೀಜಿಲ್ಲ ಎಲ್ಲೂ ಕೂಡ. ಒಳಗಡೆ ದಕ್ಷಿಣೆ ಕೂಡ ಹಾಕಿಸ್ಕೊಳ್ಳಲ್ಲ. ಪ್ರಸಾದ ಇಲ್ಲ, ತೀರ್ಥ ಇಲ್ಲ. ದೇವಸ್ಥಾನ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಈ ದೇವಸ್ಥಾನಕ್ಕೆ ಬಂದು ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀವು ಈ ಕಡೆ ಬಂದರೆ ಈ ದೇವಸ್ಥಾನನ ಒಂದು ಸತಿ ಭೇಟಿ ಆಗೋದನ್ನು ಮರಿಬೇಡಿ. ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಾವಿವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಸೀದಾ ಭೂವರಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಸಿಕ್ತು. ಭೂವರಹ ದೇವಸ್ಥಾನದಲ್ಲಿ ಇಟ್ಟಿಗೆ ಪೂಜೆ ಮಾಡಿಸಿ ತಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲೇ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಇಟ್ಟಿಗೆ ತಗೊಂಡಿದ್ದೀವಿ. ಇಲ್ಲಿದೆ ಇಟ್ಟಿಗೆ, 5 ಇಟ್ಟಿಗೆ ತಗೊಂಡಿದ್ದೀವಿ. ತಗೊಂಡೋಗಿ ಇದನ್ನು ಪೂಜೆ ಮಾಡಿಸಿ ಮನೆಗೆ ತಗೊಂಡೋಗ್ಬೇಕಂತೆ ಫ್ರೆಂಡ್ಸ್. ನಾವು ಇವಾಗ ಭೂವರಹ ದೇವಸ್ಥಾನದ ಹತ್ರ ಬಂದು ತಲುಪಿದ್ದೀವಿ. ಪೂಜೆ ಮಾಡಿಸೋದಕ್ಕೆ ಹೋಗಬೇಕು ಒಳಗಡೆಗೆ. ಮಣ್ಣೆಲ್ಲ ತಗೊಂಡೋಗ್ಬೇಕಂತೆ. ಮಣ್ಣು ಇಟ್ಟಿಗೆ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಗೊಂಡೋಗ್ಬೇಕಂತೆ. ನಾವು ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಬನ್ನಿ ಯಾವ ರೀತಿ ಅಂತೇಳಿ, ನನಗೂ ಗೊತ್ತಿಲ್ಲ. ಮುಂದೆ ಹೋಗಿ ಕೇಳೋಣ ಯಾವ ಥರ ಅಂತೇಳಿ. ಒಂದು ಆಂಟಿ ಬಂದಿದ್ರು, ಹೇಳಿದ್ರು ಮಣ್ಣು ಇಟ್ಟಿಗೆ ಎಲ್ಲ ಪೂಜೆ ಮಾಡಿಕೊಡ್ತಾರೆ ಅಂತೇಳಿ. 150 ರೂಪಾಯಿ ಹೇಳ್ತಾ ಇದ್ದಾರೆ. ಏನೇನು ಕೊಡ್ತಾರೆ ಅಂತ ನೋಡೋಣ. ಇಟ್ಟಿಗೆ ತಗೊಂಡೋಗ್ತಾ ಇದ್ದೀವಿ. ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಇಟ್ಟಿಗೆ ತಂದಿದ್ವಲ್ಲ, ಇವಾಗ ತಗೊಂಡೋಗ್ತಾ ಇದ್ದೀವಿ. ಚೀಲದಲ್ಲಿ ಹಾಕಿದ್ದು ಅಣ್ಣನ ಪ್ರದಕ್ಷಿಣೆ ಮಾಡಬೇಕಂತೆ, ಅದಕ್ಕೋಸ್ಕರ ತಗೊತಾ ಇದ್ದೀವಿ. ಅಲ್ಲೇ ತಗೊಂಡು ಬಂದ್ವಿ, ರೇಟ್ ಜಾಸ್ತಿ ಅಂತ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ. 5 ಇಟ್ಟಿಗೆ ತಂದಿದ್ದೀವಿ. 5 ಹಾಕೈತೆ ಅಂದರೆ ಇಡಬೇಕು. ನಾನೊಂದು ಸುತ್ತು, ನೀನೊಂದು ಸುತ್ತು, ಅಪ್ಪ ಒಂದು ಸುತ್ತು.
ಚಿಪ್ಪಣ್ಣ ಹಾಕೋಣ ಎಣ್ಣೆ ಇರೋದನ್ನ ಕೂಡ ನಾವು ಚಿಪ್ಪಣ್ಣ ಹಾಕೋಣ ಬೇಡ ಬೇಡ ಇವಾಗ ಹೆಂಗಿದೆ ಅದೇ ಜೋಡಿ ಪೂಜೆ 150 ಜೋಡಿ ಸೀರೆ ಎಷ್ಟು ಹೆಂಗ ಕಮಳ ಒಂದೇಣ ಇಲ್ಲೇ ಕೊಡ ಹೆಂಗ ಕಮಳ ಮಳ 20 ರೂಪಾಯಿ ಮಳ 30 ರೂಪಾಯಿ ಮಾರ್ತಾವೆ ಅವ ನಿಮಗೆ ಕಡಿಮೆ ಮಾಡ್ಕೊಡ್ತಿದ್ದೀನಿ 80 ರೂಪಾಯಿ 80 ರೂಪಾಯಿ 600 ಒಂದು ಮಾಡ್ಕೊಡ್ತೀನಿ ಈಗ ನಿಮಗೆ 80 ಒಂದು ಬಾರ್ ಎಷ್ಟು ಬಾರ್ 80 ಅಂತೆ ಬಾರ್ 80 ಮಳ ಆದರೆ ಮಳ ಆದ್ರೆ 20 ಎಷ್ಟು ಮಳ 2 ಮಳ ಆಗ್ತದೆ ಬಾರ್ ತಾಂಬ 2 ಮಳ ತಗೊಳ್ರಿ ಸಾಕು 2 ಮಳ ಕೊಡೋಣ ಹಾಕ್ರಿ ಇದೆಷ್ಟು ಜಾಸ್ತಿ ಹೇಳ್ತಿದ್ಯಾ ಆಗಲಿ ಕಾಯಿ ರೇಟ್ ಜಾಸ್ತಿ ಅಲ್ಲ ನಾವು ಕೆಜಿ ಲೆಕ್ಕ ತರೋದು ಕಾಯಿ ನಮಗೂ ಕಾಯಿ ರೇಟ್ ಜಾಸ್ತಿ ಇಟ್ಕೆ ಹೆಂಗಕ್ಕ ಜೊತೆ ಜೊತೆ 50 ಅಕ್ಕ ಇವಾಗ ಹೋಗಿದ ತಕ್ಷಣ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ರಿ ಒಂದ್ಸಲ ಹೋಗಿದ ತಕ್ಷಣ ಅಲ್ಲಿ ಪೂಜೆಗೆ ಹೆಂಗೆ ಅಂತ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು ಎರಡು ಪೂಜೆ ಫಸ್ಟ್ ಕಾಲ್ ತೊಳ್ಕೊಳ್ಳಿ ಅವ ನೆಲ್ಲಿಲಿ ಹಾ ಕಾಲ್ ತೊಳ್ಕೊಂಡು ಮೂರುಡಿ ಮಣ್ಣು ತಕೊಳ್ಳಿ ಮೂರುಡಿ ಮಣ್ಣು ತಕೊಂಡು 11 ಸತಿ ಪ್ರದಕ್ಷಿಣೆ ಐತಿ ಪೂಜೆ ಸಾಮಾನು ಇಟ್ಟೆ ಮಣ್ಣು ಎಲ್ಲ ನಿಟ್ಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಕಾಯಿ ಕೆಚ್ಕೊಂಡು ಒಳಗಡೆ ಹೋಗಿ ಹೊಡ್ಕೊಂಡು ಒಳಗಡೆ ತೊಟ್ಟಿ ಮಾಡ್ಕೋರಿ ಈ ಕಡೆ ಅಂತ ಹೊಡ್ಕೊಂಡು ಒಳಗಡೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿ ಕೊಡ್ತಾರೆ 500 ಮಣ್ಣನ್ನ ವೈಟ್ ಬಟ್ಟೆ ಇರ್ತದಲ್ಲ ಅಷ್ಟು ಬಟ್ಟೆ ಮಾಡ್ಬಿಟ್ಟು ಕವರಿಂದ ಸುರಿದು 3 ಗಂಟೆ ಹಾಕಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಇಟ್ಕೆ ಗೋಡೆ ಕೆಲ್ಸಕ್ಕೆ ಹಾಕೊಳ್ಳಿ ಒಂದು ದೇವ್ರಿಗೆ ಕೊಡ್ಬೇಕು ಒಂದು ನೀವು ತಗೊಂಡ್ಬೇಕು ಎಷ್ಟು 2 ಪೂಜೆ ಮಾಡಿಸಿದ್ರೆ 3 ಪೂಜೆ ಮಾಡಿಸಿದ್ರೆ 2 ತಗೊಂಡು ಹೋಗ್ಬೇಕು ಒಂದು ದೇವ್ರಿಗೆ ಕೊಡ್ಬೇಕು ಎಲ್ಲ ಮೂರನ ಮಾಡಿಸ್ರಿ 5 ಮಾಡಿಸ್ರಿ ಒಂದೇ ರೇಟ್ ದೇವ್ರಿಗೆ ಒಂದೇ ದೇವರನ್ನ ಇದು 100 ಇದು 40 140 ತಗೋ ಅಣ್ಣ ಹಂಗೆ ಮಾಡಬೇಡಿ ನಿಮ್ಮದೇ ಫೋನ್ಗೆ ಅಪ್ಪ ನಾನು ಅಷ್ಟೊತ್ತೆ ಅಪ್ಪ ಮಗ ಇಬ್ಬರು ಇಕ್ಕೆ ತಗೊಂಡು ಬರ್ತಾವ್ರೆ ನಾವಿಲ್ಲಿ ಆಂಟಿ ಹೇಳಿದ ಥರನೇ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದ ಸುತ್ತ 11 ಸುತ್ತನ ಪ್ರದಕ್ಷಿಣೆ ಮಾಡಿ ಇಟ್ಕೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಆ್ಯಕ್ಚುಲಿ ಫ್ರೆಂಡ್ಸ್ ನಾವು ಪ್ರದಕ್ಷಿಣೆ ಮಾಡಿರೋದೆಲ್ಲ ವೀಡಿಯೋ ಮಾಡಿದ್ದೆ, ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾವಿಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಭೂವರಾಹ ದೇವಸ್ಥಾನ ಬಿಡೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. 5 ಗಂಟೆ ಆಗಿದ್ದರಿಂದ ನಾವು ಅಲ್ಲಿಂದ ಹೊರಟ್ವಿ. ಆದರೆ ತುಂಬ ಮಳೆ ಬರ್ತಾಯಿತ್ತು. ನಾವು ಮಳೇಲಿ ಸಿಕ್ಕಾಕ್ಕೊಳ್ತೀವಿ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ನಮ್ಮ ಮನೆಯವರು ಕಾರ್ನ ನಿಲ್ಲಿಸ್ದೆ ನಿಧಾನವಾಗಿ ಡ್ರೈವ್ ಮಾಡ್ಕೊತ ಬಂದರು. ಯಾಕೆಂದರೆ ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಮತ್ತು ಮನೆ ತಲುಪಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲೋ ನಿಲ್ಲಿಸ್ದೆ ನಿಧಾನವಾಗಿ ಹಾಗೆ ಕಾರ್ನ ಡ್ರೈವ್ ಮಾಡ್ಕೊಳ್ತಾ ಬಂದರು. ನಮ್ಮ ಮನೆಯವ್ರ ಅಕ್ಕ ಅವ್ರ ಫ್ಯಾಮಿಲಿ ಕೂಡ ನಮ್ಮನ್ನು ಅಲ್ಲೇ ಅರ್ಧ ದಾರಿಗೆ ಅವ್ರದ್ದು ಬೇರೆ ರೂಟ್ ತೊಗೊಂಡು ಅವ್ರ ಮನೆ ಕಡೆ ಹೋದರು. ನಾವು ಕೂಡ ನಮ್ಮ ರೂಟ್ ತಗೊಂಡು ನಮ್ಮ ಕಡೆಗೆ ನಾವು ನಮ್ಮ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೀವಿ. ಫ್ರೆಂಡ್ಸ್ ದಾರಿಲಿ ಬರ್ತಾ ನಮಗೆ ಒಂದು ಮ್ಯಾಜಿಕ್ ಕಾಣಿಸ್ತು ಅಂತಲೇ ಹೇಳ್ಬೋದು. ಆ ಮ್ಯಾಜಿಕ್ ಏನು ಅಂತಂದರೆ ನೆಕ್ಸ್ಟ್ ನೋಡಿ ನಿಮಗೆ ಕಾಣುತ್ತೆ, ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ. ಈ ಕಡೆ ನೋಡಿ ಫುಲ್ ಎಲ್ಲೋ ಕಲರ್ ಮನೆ ಕಾಣಿಸ್ತಾ ಇದೆ, ಮರ ಗಿಡಗಳು ಕಾಣಿಸ್ತಾ ಇದೆ. ಈ ಕಡೆ ಒಂಥರ ಬೆಂಕಿ ಹತ್ಕೊಂಡಿರೋ ಥರ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ನಾನು ಇದನ್ನು ನೋಡಿ ಶಾಕ್ ಆಯಿತು, ಏನಪ್ಪ ಇದು ಈ ಥರ ಬೆಳಕೆಲ್ಲ ಬರ್ತಾ ಇದೆಯಲ್ಲ, ಏನದು ಕಾಡಿನ ಇದೆಯಾ ಅಂತ ನೋಡಿದ್ರೆ ಇಲ್ಲ, ಯಾಕೆಂದರೆ ಮಳೆ ಬರ್ತಾ ಇದೆ ಜೋರಾಗಿ. ಏನಂತ ನೋಡಿದ್ರೆ ಫ್ರೆಂಡ್ಸ್ ಅದು ಸೂರ್ಯ ಮುಳುಗ್ತಾ ಇರೋದು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಅಂತಂದರೆ ಬೆಳಗ್ಗೆಯಿಂದ ನಾವು ವೀಡಿಯೋ ಮಾಡಿರೋದು ಒಂದು ಲೆಕ್ಕ, ಅಂದರೆ ಇದೇ ಒಂದು ಲೆಕ್ಕ ಅನಿಸ್ತು ನನಗೆ. ಅಲ್ಲೇ ನಿಂತ್ಕೊಂಡು ಅದನ್ನು ನೋಡಬೇಕು ಅನ್ನೋ ಥರ ಅಷ್ಟು ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಪ್ರಕೃತಿ ಅಂತಂದರೆ ಪ್ರಕೃತಿ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಆಗುತ್ತೆ ಅಲ್ವಾ. ಅದು ನೋಡೋದಕ್ಕೆ ನಾವೇ ಪುಣ್ಯವಂತರು, ಏನು ಮಾಡ್ತೀವಿ. ಅದ್ರದ್ದು ಬೆಳಕು ಈ ಕಡೆ ಬೀಳ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ
ಪ್ರಕೃತಿ ಯಾಕೆ ಇಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಂತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಇಲ್ಲೇ ಸಿಕ್ತು ನಮಗೆ. ಅದೇನೆಂದರೆ ನೋಡಿ, ಇವಾಗ ನೀವೇ ಇಷ್ಟೊತ್ತು ಬೆಂಕಿ ಥರ ಇದ್ದ ಆಕಾಶ ನಮಗೆ ಇದ್ದಕ್ಕಿದ್ದಂತೆ ನೀಲಿ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಮೋಡಗಳು ತುಂಬ ಮುಚ್ಕೊಂಡು ಫುಲ್ಲು ಆಕಾಶ ಎಲ್ಲ ನೀಲಿ ಕಲರ್ ಕಾಣ್ತಾ ಇತ್ತು. ಅದೊಂಥರ ಪ್ರಕೃತಿ ಸೌಂದರ್ಯ ಆದರೆ ಇದೊಂಥರ ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ಬೆಳಗ್ಗೆಯಿಂದ ಓಡಾಡಿದ್ದು ಸ್ಟ್ರೈನ್ ಎಲ್ಲ ಒಂದೇ ಸತಿ ಹೊರ್ಟೋಯ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇವತ್ತಿನ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ನಿಮಗೆ ಇಂಥ ಪ್ರಕೃತಿ ಸೌಂದರ್ಯ ನೋಡ್ಕೋತಾ ಇವತ್ತಿನ ನಮ್ಮ 1 ಡೇ ಟ್ರಿಪ್ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನಾವು ಮನೆ ಬಂದು ತಲುಪೋ ಅಷ್ಟೊತ್ತಿಗೆ 11:30 ಆಗಿತ್ತು ಅನಿಸುತ್ತೆ. 11:30ಗೆ ನಾವು ಮನೇನ ಬಂದು ತಲುಪಿದ್ವಿ. ಫ್ರೆಂಡ್ಸ್, ಇವತ್ತಿನ ಈ ಮಿನಿ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.